ಹಲೋ ಹಾಯ್ ಡಿಯರ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ನಿರ್ಮಲಾ. ಹಾಗೆ ಇವತ್ತಿನ ಎರಡು ಕನಸು ಎಪಿಸೋಡ್ 82 ಆ್ಯಂಡ್ 83 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ಎಪಿಸೋಡ್ ನೋಡ್ಕೊಂಡು. ಎಪಿಸೋಡ್ 82 ಅನಿರೀಕ್ಷಿತ ಬದಲಾವಣೆ. ಪ್ರೆಸ್ ಮೀಟ್ ಮುಗಿದ ನಂತರ ತಾನು ಅಂದ್ಕೊಂಡ ಹಾಗೆ ನಿತ್ಯನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ ಖುಷಿಯಲ್ಲಿ ಶರತ್ ನಿತ್ಯಗೆ ಹ್ಯಾಂಡ್ ಶೇಕ್ ಕೊಟ್ಟು ಕಂಗ್ರ್ಯಾಟ್ಸ್ ನಿತ್ಯ ಅಂದ. ನಿತ್ಯ ಕೂಡ ಹ್ಯಾಂಡ್ ಶೇಕ್ ಕೊಟ್ಟು ಥ್ಯಾಂಕ್ ಯು ಸರ್ ಅಂದ್ಲು. ಶರತ್ ನಿತ್ಯ ಕೈಯಲ್ಲಿದ್ದ ರಿಂಗ್ ಅಬ್ಸರ್ವ್ ಮಾಡಿದ್ದ. ನಿತ್ಯ ಕೈಯಲ್ಲಿ ರಿಂಗ್ ಇಲ್ಲದ ನೋಡಿ ಶಾಕ್ ಆಯಿತು. ಮತ್ತೆ ನಿತ್ಯ ಕೈ ಬೆರಳು ಗಾಯ ಆಗಿತ್ತು. ನಿತ್ಯ, ನಿನ್ನ ಕೈಯಲ್ಲಿ ಎಂಗೇಜ್ಮೆಂಟ್ ರಿಂಗ್ ಇತ್ತಲ್ಲ, ಎಲ್ಲಿ ಅದು? ಯಾಕೆ ನಿನ್ನ ಕೈ ಬೆರಳು ಗಾಯ ಆಗಿದೆ, ಏನಾಯಿತು ಅಂತ ಕೇಳ್ದ. ನಿತ್ಯ, ಸರ್ ಅದು ನಾನೇ ತೆಗೆದೆ, ಗಾಯ ಆಗಿತ್ತು ಅಂತ ಗಾಬರಿಯಿಂದ ತೊದಲಿದ್ಲು. ಶರತ್, ಯಾಕೆ ಗಾಬರಿಯಾಗಿದೆಯಾ ನಿತ್ಯ, ಏನಾಯಿತು? ನಿತ್ಯ, ಗಾಬರಿನಾ? ಆಗೇನೂ ಇಲ್ವಲ್ಲ ಸರ್, ನೀವ್ಯಾಕೆ ಹಾಗೆಲ್ಲ ಅಂದ್ಕೊಳ್ತಾ ಇದ್ದೀರಾ? ಅಷ್ಟರಲ್ಲಿ ನಿತ್ಯಗೆ ರಾಹುಲಿಂದ ಕಾಲ್ ಬರುತ್ತೆ. ನಿತ್ಯ ಕಾಲ್ ರಿಸೀವ್ ಮಾಡಿ ಹೇಳಿ ರಾಹುಲ್ ಅಣ್ಣ ಅಂದ್ಲು. ರಾಹುಲ್, ನಿತ್ಯ, ಶ್ರುತಿ ಏನಾದರೂ ನಿನ್ನ ಮೀಟ್ ಮಾಡಿದ್ಲಾ ಅಂದ. ನಿತ್ಯ ಶರತ್ನ ನೋಡಿ, ಶ್ರುತಿನಾ? ಇಲ್ವಲ್ಲ ರಾಹುಲ್ ಅಣ್ಣ, ಏನಾಯಿತು ಅಂತ ಗಾಬರಿಯಲ್ಲಿ ಕೇಳಿದ್ಲು. ರಾಹುಲ್, ನಿತ್ಯ, ಶ್ರುತಿ ಯಾಕೋ ನನ್ನ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ನಾನು ಸ್ವಲ್ಪ ಕೆಲಸದ ಮೇಲೆ ಔಟ್ ಆಫ್ ಸ್ಟೇಷನಲ್ಲಿದ್ದೀನಿ, ಅವಳಿಗೆ ನಾನು ಕಾಲ್ ಮಾಡಿ ಮಾತಾಡೋಕ್ಕೆ ಕೇಳ್ತೀಯಾ? ನಿತ್ಯ, ಸರಿ ರಾಹುಲ್ ಅಣ್ಣ, ನಾನು ನೋಡ್ತೀನಿ, ನೀವು ಆರಾಮಾಗಿರಿ, ಏನೂ ಆಗಿರಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಏನಂತೆ ನಿತ್ಯ ಅಂದ ಶರತ್. ಅದು ಸರ್, ರಾಹುಲ್ ಅಣ್ಣಗೆ ಶ್ರುತಿ ಕಾಲ್ ಮಾಡಿಲ್ಲ, ಅವ್ರ ಜೊತೆ ಮಾತಾಡಿಲ್ಲ ಅಂತ ಟೆನ್ಷನ್ ತೊಗೊಂಡಿದ್ದಾರೆ ಅಂದ್ಲು. ಶರತ್, ಹೌದಾ, ಶ್ರುತಿ ಯಾಕೆ ಹಾಗೆ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ಮಾತಾಡ್ತಾ ಇದ್ರು. ನಿತ್ಯ ಶರತ್ ಒಟ್ಟಿಗೆ ಇರೋದನ್ನ ಲಾವಣ್ಯ ನೋಡಿ ಹತ್ರ ಬರ್ತಾಳೆ. ಏನಿಬ್ರು ಸೇರಿ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂದ್ಲು. ಶರತ್, ಡಿಸ್ಕಷನ್ ಏನಿಲ್ಲ ಲಾವಣ್ಯ, ನಿತ್ಯಾಗೆ ವಿಶ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನು ಬಂದೆ ಅಂದ. ಲಾವಣ್ಯ, ಓ ಹೌದಲ್ಲ, ಕಂಗ್ರ್ಯಾಚುಲೇಷನ್ಸ್ ನಿತ್ಯ ಅಂತ ಹೇಳ್ತಾ ಅವಳಿಗಷ್ಟೇ ಕೇಳೋ ಹಾಗೆ, ಶರತ್ನಿಂದ ದೂರ ಇರು ಅಂತ ಹೇಳ್ದೆ ತಾನೇ, ಹೋಗಿ ಇಲ್ಲಿಂದ ಅಂದ್ಲು. ನಿತ್ಯ ಕ್ಯಾಶುವಲ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಶರತ್ ಮನಸ್ಸಲ್ಲಿ, ನಿತ್ಯ ಯಾಕೋ ತುಂಬ ಅಪ್ಸೆಟ್ ಆಗಿದ್ದಾಳೆ ಅನಿಸ್ತಿದೆ, ಅವಳು 3 ಡೇಸಿಂದ ನಾರ್ಮಲಾಗಿ ಇಲ್ಲ, ನನ್ನ ಜೊತೆ ಜಾಸ್ತಿ ಮುಖ ಕೊಟ್ಟು ಮಾತಾಡ್ತಿಲ್ಲ, ಏನಾಗಿರಬಹುದು ಅಂತ ಥಿಂಕ್ ಮಾಡ್ತಾ ಇದ್ದ. ಶರತ್ ಪುಟಾಣಿ ಜೊತೆ ಆಟ ಆಡ್ತಾ ಕೂತಿದ್ದ. ವರ್ಷ ಹೊರಗಡೆಯಿಂದ ತನಗೆ ತಾನೇ, ಛೇ ಎಂಥ ಜನ ಇರ್ತಾರಪ್ಪ, ಇನ್ನೂ ಏನೇನು ಕೇಳಬೇಕೋ ಏನೋ ಅಂತ ಗುಣಕ್ಕೊಳ್ತಾ ಬಂದು ಅವನ ಪಕ್ಕದಲ್ಲಿ ಕೂತ್ಕೊಂಡ್ಳು. ಶರತ್, ಏನಾಯ್ತೆ, ಯಾರಿಗೆ ಪ್ರವಚನ ಶುರು ಮಾಡಿದ್ಯಾ ಅಂದ. ವರ್ಷ, ಇನ್ನೇನಣ್ಣ, ಹುಡುಗಿ ಅಂದರೆ ಅಷ್ಟೊಂದು ಸಾಧಾರಣ ಅಂದ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ, ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವಳ ಫ್ರೆಂಡ್ ಮನೇಲಿ ಇದ್ದಾಳೆ, ಆದರೆ ಆ ಫ್ರೆಂಡ್ ಅವಳ ಮೇಲೆ ಕಣ್ಣು ಹಾಕಿ ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾನೆ. ನೀನೇ ಹೇಳು ಅಣ್ಣ, ಆಶ್ರಯ ಕೊಟ್ಟವನೇ ಅವಳನ್ನ ಹಾಗೆ ಟ್ರೀಟ್ ಮಾಡ್ಬೋದಾ ಅಂದ್ಲು. ಶರತ್, ಯಾರಿಗೆ ಗೊತ್ತು, ಆ ಹುಡುಗಿ ಅವನಿಗೆ ಇಷ್ಟ ಇರ್ಬೋದು, ಅವನು ಅವಳಿಗೆ ಬಾಳ್ಕೊಡೋ ಡಿಸಿಷನ್ ತೊಗೊಂಡಿರ್ಬೋದು, ಅದರಲ್ಲಿ ತಪ್ಪೇನಿದೆ? ವರ್ಷ, ಅದು ಅವಳಿಗಿಷ್ಟ ಇಲ್ಲ ಇದ್ದರೆ, ಅವನಿಂದ ಆ ರೀತಿ ಬಿಹೇವಿಯರ್ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೆ ನನಗೇನೋ ಅದು ಸರಿ ಕಾಣ್ತಾ ಇಲ್ಲ. ಈಗ ನಿಂದೇ ನೋಡು, ನಿತ್ಯ ಅಕ್ಕನ ಮನೆಗೆ ಕರ್ಕೊಂಡು ಬಂದಿದ್ಯಾ, ಯಾವಾಗಾದರೂ ನಿತ್ಯಕ್ಕನ ಬಗ್ಗೆ ಆ ರೀತಿ ಥಿಂಕ್ ಮಾಡಿದ್ಯಾ? ಅಥವಾ ನಿತ್ಯಕ್ಕ ನಿಮ್ಮ ಬಗ್ಗೆ ಆ ರೀತಿ ಥಿಂಕ್ ಮಾಡಿದಾರಾ? ಇಲ್ಲ ತಾನೇ? ಹಾಗಿದ್ದಾಗ ಅವನ ಪರ ಹೇಗೆ ಮಾತಾಡ್ತೀಯ ಅಣ್ಣ? ಶರತ್, ವರ್ಷ ಮಾತು ಕೇಳಿ ಒಂದು ಕ್ಷಣ ಮೌನವಾಗಿದ್ದು ಏನೂ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ತಾನೆ. ವರ್ಷ, ಅಣ್ಣ ಅಣ್ಣ, ಏನೋ ಹೇಳ್ದೆ ಹೋಗ್ತಾ ಇದೆಯಲ್ಲೋ, ಛೇ ಅಣ್ಣನಿಗೆ ನಾನೇನಾದರೂ ಹರ್ಟ್ ಮಾಡಿದ್ನಾ ಅಂದ್ಕೊಂಡ್ಳು. ಸಂಜೆ ಆಗಿತ್ತು. ಚಂದ್ರಶೇಖರ್ ಮನೆಯವ್ರನ್ನೆಲ್ಲ ಸೇರಿಸಿ ಎಲ್ಲರ ಮುಂದೆ ಇನ್ನೊಂದು ವಾರದಲ್ಲಿ ಲಾವಣ್ಯ ಆ್ಯಂಡ್ ಶರತ್ನ ಮದುವೆ ಆಗಬೇಕು ಅಂತ ಪುರೋಹಿತರು ಹೇಳಿದಾರಂತೆ. ಹಾಗಾಗಿ ಮುಗಿಸ್ಬಿಡೋಣ ಅಂತ ಬೀಗರು ಹೇಳಿದ್ದಾರೆ. ಈಗಾಗಲೇ ನಾನು ವಿಷಯ ಮುಟ್ಟಿಸ್ಬೇಕಾಗಿತ್ತು, ಮೊದಲು ಪ್ರೆಸ್ ಮೀಟ್ ಎಲ್ಲ ಮುಗೀಲಿ, ಆಮೇಲೆ ಫ್ರೀ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕೋ ಅದು ಆಗೋದ್ರೆ ಒಳ್ಳೆಯದು, ತಡ ಮಾಡೋದು ಬೇಡ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನು ನೋಡ್ತಾ ನಿಂತಿದ್ದ ನಿತ್ಯ ಕಣ್ಣು ತುಂಬಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಅದನ್ನು ನೋಡಿದ ಹರ್ಷ, ಓ ಗಾಡ್, ಪಾಪ ನಿತ್ಯ ಸಿಸ್ಟರ್ ಇನ್ ಲಾಗೆ ತುಂಬ ನೋವಾಯಿತು ಅನಿಸುತ್ತೆ. ಇದನ್ನು ಹೀಗೆ ಬಿಟ್ಟರೆ ಅಥವಾ ಬ್ರೋ ತಾನಾಗೆ ಸತ್ಯ ಅರ್ಥ ಮಾಡ್ಕೊಳ್ತಾನೆ ಅಂದ್ಕೊಂಡ್ರೆ ಇಟ್ಸ್ ಅ ಫುಲ್ ಇಸ್ಟ್
ಈಗಲೇ ಇದಕ್ಕೊಂದು ಅಂತ್ಯ ಹಾಡಲೇಬೇಕು ಅಂದ್ಕೊಂಡು ಏನೋ ಥಿಂಕ್ ಮಾಡಿ ಶರತ್ಗೆ ಬ್ರೋ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂದ. ಶರತ್ ಏನು ಹರ್ಷ ಹೇಳು ಅಂದ. ಹರ್ಷ ಇಟ್ಸ್ ಪರ್ಸ್ನಲ್ ಬ್ರೋ ಪ್ಲೀಸ್ ಬಾ ಅಂದ. ಶರತ್ ಓಕೆ ನಡಿ ಅಂತ ಟೆರೆಸ್ ಮೇಲೆ ಹೋದರು. ಶರತ್ ಏನು ಹರ್ಷ ಅಷ್ಟೊಂದು ಸೀರಿಯಸ್ ಆಗಿದೆಯಾ, ಏನು ವಿಷಯ ಅಂದ. ಹರ್ಷ ವಿಷಯ ಇದೆ ಬ್ರೋ, ಒಬ್ಬರು ಪ್ರೀತಿಗೆ ನ್ಯಾಯ ಒದಗಿಸೋಕೆ ತುಂಬ ಸರ್ಕಸ್ ಮಾಡ್ತಾಯಿದ್ದೀನಿ, ಅದು ಆಗ್ತಾ ಇಲ್ಲ, ಅದು ನಿನ್ನಿಂದ ಮಾತ್ರ ಸಾಧ್ಯ, ಅದಕ್ಕೆ ನಿಂಗೆ ಹೇಳ್ತಾ ಇದ್ದೀನಿ. ಶರತ್ ಆಶ್ಚರ್ಯದಲ್ಲಿ ನ್ಯಾಯ ಒದಗಿಸೋದಾ, ಯಾರಿಗೆ ಹರ್ಷ, ಯಾರ ಪ್ರೀತಿಗೆ ಅನ್ಯಾಯ ಆಗಿದೆ ಅಂದ. ಹರ್ಷ ನಿತ್ಯ ಅವ್ರ ಪ್ರೀತಿಗೆ ಅನ್ಯಾಯ ಆಗಿದೆ ಬ್ರೋ, ನೀನು ಹೇಗೆ ತಗೋತೀಯ ಗೊತ್ತಿಲ್ಲ, ಬಟ್ ನೀವು ಅಂದ್ಕೊಂಡು ಹಾಗೆ ನೀವು ಪ್ರೀತಿಸಿದ ಹುಡುಗಿ ನಿಮ್ಮ ಪಾರಿಜಾತ ಲಾವಣ್ಯ ಅಲ್ಲ, ಪಾರಿಜಾತ ವಿಚಾರದಲ್ಲಿ ಮೋಸ ಆಗಿದೆ, ನಿಮ್ಮ ಪಾರಿಜಾತ ನಿತ್ಯ ಅಂದ್ಬಿಟ್ಟ. ಶರತ್ ಅದನ್ನು ಕೇಳಿದ್ದೆ ಕರೆಂಟ್ ಹೊಡೆದಂತೆ ನಿಂತು ಏನಂದೆ, ನಿತ್ಯ ಪಾರಿಜಾತನ, ನೀನು ಹೇಳ್ತಾ ಇರೋದು? ಅಷ್ಟರಲ್ಲಿ ಹರ್ಷ ಸತ್ಯ ಬ್ರೋ ಪ್ಲೀಸ್ ಟ್ರಸ್ಟ್ ಮೀ, ನಿತ್ಯನೇ ಪಾರಿಜಾತ, ಏನಾಯಿತು ಅಂದರೆ ಲಾವಣ್ಯ ನಿತ್ಯನ ಅಂತ ಪೂರ್ತಿ ಸತ್ಯ ಹೇಳೋ ಅಷ್ಟರಲ್ಲಿ ಜೋರಾಗಿ ಹರ್ಷ ಅಂತ ಕಿರ್ಚಿ ಅವನ ಬಾಯಿ ಮುಚ್ಚಿದ್ಲು ನಿತ್ಯ. ಆ ಕಡೆಯಿಂದ ಒಂದೇ ರಭಸದಲ್ಲಿ ಬಂದವಳೆ ಹರ್ಷನ ಕೈ ಹಿಡಿದು ದರದರನೇ ಎಳ್ಕೊಂಡು ಹೋದ್ಲು. ಹರ್ಷ ಸಿಸ್ಟರ್ ಇನ್ ಲಾ ಏನು ಮಾಡ್ತಾ ಇದ್ದೀರಾ ಬಿಡಿ, ನಾನು ಬ್ರೋಗೆ ಎಲ್ಲ ಸತ್ಯ ಹೇಳಬೇಕು, ಕೆಳಗಡೆ ಎಳೆತಂದು ಆ ಕಡೆ ಈ ಕಡೆ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದೀರಾ ಹರ್ಷ, ಶರತ್ ಸರ್ಗೆ ಯಾವುದೇ ಕಾರಣಕ್ಕೂ ನಾನೇ ಪಾರಿಜಾತ ಅನ್ನೋ ಸತ್ಯ ಗೊತ್ತಾಗಬಾರ್ದು ಹರ್ಷ ಅಂದ್ಲು. ಹರ್ಷ ಏನು ಸತ್ಯ ಬ್ರೋಗೆ ಗೊತ್ತಾಗಬಾರ್ದಾ, ಯಾಕೆ ಸಿಸ್ಟರ್ ಇನ್ ಲಾ, ತಲೆ ಸರಿ ಇದೆ ತಾನೇ, ಆ ಲಾವಣ್ಯದಿಂದ ನಮ್ಮ ಬ್ರೋ ಲೈಫ್ ಜೊತೆ ನಿಮ್ಮ ಪ್ರೀತಿನೂ ಹಾಳಾಗ್ತಾ ಇದೆ, ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ, ಇಷ್ಟು ದಿನ ಸತ್ಯ ಹೇಳೋಕ್ಕೆ ಎಣಗಾಡ್ತಾ ಇದ್ರಿ, ಈಗ ನೋಡಿದ್ರೆ ಈ ರೀತಿ ಉಲ್ಟಾ ಹೊಡಿತಾ ಇದ್ದೀರಾ, ಏನಾಗಿದೆ ನಿಮಗೆ? ನಿತ್ಯ ಹರ್ಷ ಪ್ಲೀಸ್ ನನ್ನ ಈಗ ಏನೂ ಕೇಳಬೇಡಿ, ಆದರೆ ದಯವಿಟ್ಟು ಶರತ್ ಸರ್ಗೆ ಏನು ಹೇಳಬೇಡಿ, ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ಪ್ಲೀಸ್ ಅಂದ್ಲು. ಈ ಕಡೆ ಶರತ್ ಹರ್ಷ ಹೇಳಿದ್ದು ನಿಜಾನಾ, ಪಾರಿಜಾತ ನಿತ್ಯನಾ, ಅದು ಹೇಗೆ ಸಾಧ್ಯ, ಪಾರಿಜಾತ ನಿತ್ಯ ಆಗಿದ್ರೆ ಲಾವಣ್ಯ ಯಾಕೆ ಅವಳನ್ನ ಪಾರಿಜಾತ ಅಂತ ಹೇಳಿದ್ಲು, ನಿತ್ಯ ಯಾಕೆ ಇಷ್ಟು ದಿನ ಪಾರಿಜಾತ ಅಂತ ಹೇಳಲಿಲ್ಲ, ಇದರಲ್ಲಿ ಯಾವುದು ನಿಜ, ಹರ್ಷ ಹೇಳಿದ್ದ ಅಥವಾ ಲಾವಣ್ಯ ಹೇಳಿದ್ದ? ಇದಕ್ಕೆಲ್ಲ ನಿತ್ಯ ಹತ್ರನೇ ಆನ್ಸರ್ ಸಿಗೋದು, ಅವಳನ್ನೇ ಕೇಳೋಣ ಅಂತ ನಿತ್ಯ ಹತ್ರ ಬರ್ತಾ ಇದ್ದ. ನಿತ್ಯ ಹರ್ಷ ಒಟ್ಟಿಗೆ ಇರೋದು ನೋಡಿ ಓಯ್ ಇಬ್ಬರು ಇಲ್ಲೇ ಇದ್ದೀರಾ, ಒಳ್ಳೆಯದೇ ಆಯಿತು, ನಿತ್ಯ ನೀನೇ ಹೇಳು, ಹರ್ಷ ಹೇಳಿದ್ದು ನಿಜಾನಾ, ಪಾರಿಜಾತ ನೀನು ಅಂತ ಇದ್ದಾನೆ, ನಿನ್ನ ಪ್ರೀತಿಗೆ ಮೋಸ ಆಗಿದೆಯಂತೆ, ಲಾವಣ್ಯ ಪಾರಿಜಾತ ಅಲ್ವಂತೆ, ಏನಿದೆಲ್ಲ ನಿತ್ಯ, ಅವತ್ತು ನೀನು ಕೂಡ ಏನೋ ಸೀರಿಯಸ್ ಆಗಿ ಹೇಳೋಕೆ ಬಂದೆ, ಅರ್ಧಕ್ಕೆ ನಿಲ್ಲಿಸಿ ಹೋದೆ, ಈಗ ನನಗೆ ಪೂರ್ತಿ ವಿಷಯ ಹೇಳಿ ಅಂದ. ನಿತ್ಯ ಹರ್ಷನ ನೋಡಿ ಏನು ಪಾರಿಜಾತನ, ಯಾವ ಪಾರಿಜಾತ ಸರ್ ಅಂತ ನಗ್ತಾಳೆ. ಹರ್ಷ ನಿಮಗೇನೋ ಚೇಷ್ಟೆ ಮಾಡಿದ್ದು ಅನಿಸುತ್ತೆ ಅಲ್ವಾ, ಹರ್ಷ ನನಗೆ ಪಾರಿಜಾತನೂ ಗೊತ್ತಿಲ್ಲ, ಯಾವ ಪ್ರೀತಿನೂ ಇಲ್ಲ ಸರ್ ಅಂತ ನಗ್ತಾಳೆ. ಹರ್ಷ ಮನಸ್ಸಲ್ಲಿ ದಿಸ್ ಇಸ್ ಟೂ ಮಚ್ ಸಿಸ್ಟರ್ ಇನ್ ಲಾ, ನೀವು ಒಂದು ಸಲ ನಿಜ ನೀವೇ ಪಾರಿಜಾತ ಅಂತ ಹೇಳಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ, ಆದರೆ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂದ್ಕೊಂಡು ನಿತ್ಯನ ನೋಡ್ತಾ ಬೇಜಾರಲ್ಲಿ ನಿಂತಿದ್ದ. ಶರತ್ ನೋಡ್ದ ಹರ್ಷ ನಿತ್ಯಗೆ ಪಾರಿಜಾತ ಗಂಧ ಗಾಳಿನೂ ಇಲ್ಲ, ಹೀಗಿದ್ದಾಗ ನಿತ್ಯನೇ ಪಾರಿಜಾತ ಅಂತ ಸಡನ್ನಾಗಿ ಹೇಳಿದ್ರೆ ಒಂದು ಕ್ಷಣ ಶಾಕ್ ಆಯಿತು, ಆದರೆ ಅದನ್ನು ನಂಬೋಕೆ ಸಾಧ್ಯ ಇಲ್ಲ. ನನ್ನ ಪಾರಿಜಾತ ವಿಚಾರದಲ್ಲಿ ಈ ರೀತಿ ಹುಚ್ಚಾಟಗಳೆಲ್ಲ ಆಡಬೇಡ, ನಂಗೆ ಇಷ್ಟ ಆಗಲ್ಲ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋದ. ನಿತ್ಯ ಹರ್ಷನ ನೋಡ್ತಾ ಸಾರಿ ಹರ್ಷ ನಾನು, ಆದರೆ ಹರ್ಷ ಅವಳ ಮಾತು ಕೇಳಿಸ್ಕೊಳ್ದೆ ಬೇಜಾರಿಂದ ಅಲ್ಲಿಂದ ಹೊರಟು ಹೋದ. ನಿತ್ಯ ನನಗೆ ಕ್ಷಮಿಸ್ಬಿಡಿ ಹರ್ಷ, ನನ್ನಿಂದ ನಿಮಗೆ ತುಂಬ ಬೇಜಾರಾಯಿತು ಅಂದ್ಕೊಂಡ್ಳು. ಎಪಿಸೋಡ್ 83 ಅಣ್ಣ ತಂಗಿ ಸಂಬಂಧಕ್ಕೆ ಎಳ್ಳು ನೀರು. ನಿತ್ಯ ವೆಜಿಟೇಬಲ್ ಕಟ್ ಮಾಡ್ತಾ ಕೂತಿದ್ಲು. ಪುಟಾಣಿ ಚಿರು ಓಡ್ ಬಂದು ನಿತ್ಯ ಡಾರ್ಲಿಂಗ್ ಆಟ ಆಡೋಣ ಬಾ ಅಂತ ಕರೆಯುತ್ತೆ. ನಿತ್ಯ ಅಮ್ಮ ಮತ್ತು ಅಮ್ಮನ ಹೊಟ್ಟೆಲಿರೋ ಪಾಪುಗೆ ಊಟ ಮಾಡಬೇಕು ಅಲ್ವಾ, ಅದಕ್ಕೆ ನಿತ್ಯ ಡಾರ್ಲಿಂಗ್ ಅಡುಗೆ ಮಾಡೋದು ಇದೆ, ನೀನು ವರ್ಷ ಅಕ್ಕ ಜೊತೆ ಆಟ ಆಡ್ತಾ ಇರೋ, ನಾನು ಆಮೇಲೆ ಬರ್ತೀನಿ ಆಯಿತಾ. ಪುಟಾಣಿ ಚಿರು ಸರಿ ಅಂತ ಹೋಗುತ್ತೆ. ವರ್ಷ ಫೋನ್ನಲ್ಲಿ ಬ್ಯುಸಿ ಇದ್ಲು. ಪುಟಾಣಿ ವರ್ಷ ಅಕ್ಕ ಆಟ ಆಡೋಣ ಬಾ ಅಂತ ಹೇಳ್ತು. ವರ್ಷ ನನಗೆ ಸ್ವಲ್ಪ ಕೆಲಸ ಇದೆ, ಕಾಲ್ನಲ್ಲಿ ಮಾತಾಡ್ತಾ ಬರ್ತೀನಿ, ನೀನು ಹೋಗಿರು ಅಂದ್ಲು.
ಚಿರು ಬೇಜಾರಲ್ಲಿ ಬಾಲ್ ತಗೊಂಡು ಆಟ ಆಡ್ತಾ ಇತ್ತು. ಬಾಲ್ ಕುಪ್ಪಳಿಸಿ ಗೋಡೆಗೆ ತಗಲಿ ಬಾಲ್ಕನಿಯಿಂದ ಆಚೆ ಮೇಲ್ಛಾವಣಿಗೆ ಬಿತ್ತು. ಚಿರು ಅದನ್ನು ಎತ್ಕೊಳ್ಳೋಕೆ ಟ್ರೈ ಮಾಡ್ತು, ಆಗೋದಿಲ್ಲ. ಮತ್ತೆ ನಿತ್ಯ ಹತ್ರ ಓಡೋಯ್ತು. ನಿತ್ಯ ಡಾರ್ಲಿಂಗ್, ಅಲ್ಲಿ ಬಾಲ್ ಬಿದ್ದೋಗಿದೆ, ತೆಗೆದುಕೊಡು ಬಾ. ನಿತ್ಯ, ಪುಟ್ಟ ನನಗೆ ಕೆಲಸ ಇದೆ, ಆಮೇಲೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಪುಟಾಣಿ, ಹ್ಞೂ ಈಗಲೇ ಬಾ ಅಂತ ಕರ್ಕೊಂಡೋಗುತ್ತೆ. ಬಾಲ್ಕನಿಯಿಂದ ಆಚೆ ತೋರಿಸಿ, ಅಲ್ಲಿ ನೋಡು ನಿತ್ಯ ಡಾರ್ಲಿಂಗ್, ಅಲ್ಲಿದೆ ಅಂತು. ನಿತ್ಯ, ಪುಟಾಣಿ ಅಲ್ಲಿಗೆ ಹೇಗೋಯ್ತು? ಹೋಗಲಿ ಬಿಡು, ನಾನು ನಿನಗೆ ಬೇರೆ ಕೊಡಿಸ್ತೀನಿ ಆಯಿತಾ. ಚಿರು, ಹ್ಞೂ ನಿತ್ಯ ಡಾರ್ಲಿಂಗ್, ನಂಗೆ ಅದೇ ಬೇಕು, ತಗೊಡು ಅಂತ ಹಠ ಮಾಡುತ್ತೆ. ನಿತ್ಯ, ಅಪ್ಪಪ್ಪ ಆಯ್ತಾಯ್ತು ಅಳ್ಬೇಡ ಇರು, ತಗೋತೀನಿ ಅಂತ ಭುಜದಿಂದ ಬಳಸಿ ಸೊಂಟಕ್ಕೆ ದುಪ್ಪಟ್ಟ ಕಟ್ಕೊಂಡು ನಿಧಾನಕ್ಕೆ ಬಾಲ್ಕನಿಯಿಂದ ಆಚೆ ಹೇಳಿದ್ಲು. ಮೇಲ್ಛಾವಣಿಲಿ ಬಿದ್ದ ಬಾಲ್ ತೆಗೆದು ಒಳಗೆ ಎಸೆದ್ಲು. ಪುಟಾಣಿ ಚಿರು ಆ ಬಾಲ್ ತೊಗೊಂಡು ಅಲ್ಲಿಂದ ಹೋಯಿತು. ಈ ಮಕ್ಕಳನ್ನ ಸಮಾಧಾನ ಮಾಡೋದಕ್ಕೆ ಏನೇನು ಮಾಡಬೇಕಲ್ವ. ನಿತ್ಯ ಆ ಕಡೆಯಿಂದ ನಿಧಾನಕ್ಕೆ ವಾಪಸ್ ಬರೋದಕ್ಕೆ ಮುಂದಾದ್ಲು. ಆಯಾ ತಪ್ಪಿ ಕಾಲು ಜಾರಿ ಕೆಳಗೆ ಬೀಳೋದಕ್ಕೆ ಹೋದ್ಲು. ಗಾಬರಿಯಲ್ಲಿ ಬೀಳೋದಕ್ಕೆ ಮುಂಚೆ ಕೈಗೆ ಸಿಕ್ಕ ಕಬ್ಬಿಣದ ಸರಳು ಹಿಡ್ಕೊಂಡು ನೇತಾಡ್ತಾ ಆತಂಕದಲ್ಲಿ ಕೆಳಗಡೆ ನೋಡಿದ್ಲು. ಅಯ್ಯೋ ದೇವ್ರೇ, ಕೈ ಬಿಟ್ರೆ ನನ್ನ ಕತೆ ಅಷ್ಟೇ ಇವಾಗ. ಇವಾಗ ಏನಪ್ಪ ಮಾಡಲಿ ಅಂದ್ಕೊಂಡು, ಶರತ್ ಸರ್, ವರ್ಷಾ, ರಾಧಕ್ಕ, ಯಾರಾದರೂ ಇದ್ದೀರಾ? ಹರ್ಷ ಅಂತ ಜೋರಾಗಿ ಕೂಕ್ಕೊಂಡ್ಳು. ಅವಳು ಕೂಗು ಕೇಳಿ ಹರ್ಷ ಮತ್ತು ಶರತ್ ಓಡಿ ಬಂದರು. ಅವಳು ಹಾಗೇ ನೇತಾಡ್ತಾ ಇರೋದು ನೋಡಿ ಹರ್ಷ, ಓ ಮೈ ಗುಡ್ನೆಸ್, ಸಿಸ್ಟರ್ ಇನ್ ಲಾ ಅನ್ನೋಕ್ಕೋಗಿ ಶರತ್ನ ನೋಡಿ ಅರ್ಧಕ್ಕೆ ನಿಲ್ಲಿಸಿ, ನಿತ್ಯ ಅವರೇ, ಏನು ನಿಮಗೆ ನಿಮ್ಮ ಅವಸ್ಥೆ ಅಂತ ಅನ್ನಕ್ತಾನೆ. ನಿತ್ಯ ನೇತಾಡ್ತಲೇ, ಹರ್ಷ ಕೆಳಗೆ ಬರೋಕ್ಕೆ ಹೆಲ್ಪ್ ಮಾಡಿ ಅಂದರೆ ನಗ್ತಾ ಇದ್ದೀರಲ್ಲ. ಶರತ್ ನಗ್ತಾ, ಅಲ್ಲ ನಿತ್ಯ, ಅಲ್ಲಿಗೆ ಹೇಗೋದೆ? ನಿತ್ಯ, ಮೊದಲು ಕೆಳಗಿಳಿಸಿ ಆಮೇಲೆ ಮಾತಾಡಿ, ಕೈ ಜಾರ್ತಾ ಇದೆ. ಶರತ್, ಏನು ಯೋನಾ? ನೇತಾಡ್ತಾ ಇದ್ರು ಕೊಬ್ಬು ಹಾಗೇ ಇದೆ, ಅಲ್ಲೇ ನೇತಾಡು ಅಂತ ಹೋಗ್ತಾ ಇದ್ದ. ನಿತ್ಯ, ಸರ್ 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 ಸಾರಿ ಸರ್, ಸಾರಿ ಸಾರಿ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅಂದ್ಲು. ಶರತ್, ಹಾಗೆ ಬಾ ದಾರಿಗೆ ಅಂತ ಮನಸ್ಸಲ್ಲಿ, ನನ್ನನ್ನೇ ಅವಾಯ್ಡ್ ಮಾಡ್ತೀಯಾ, ಇನ್ನೂ ಸ್ವಲ್ಪ ಹಾಗೆ ನೇತಾಡು ಅಂದ್ಕೊಂಡು ನೋಡ್ತಾ ನಿಂತಿದ್ದ. ಹರ್ಷ, ನಿತ್ಯ ಅವರೇ 1 ಮಿನಿಟ್, ನಾನು ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ, ಐ ವಿಲ್ ಬಿ ವಿತ್ ಯು, ಓಕೆ ಅಂದ. ಶರತ್, ಹರ್ಷ ಅಂತ ಹರ್ಷನ್ನ ಗುರಾಯಿಸ್ತಾನೆ. ಹರ್ಷ, ಓ ಶರತ್ ಬ್ರೋಗೆ ಛಲಸ್ ಆಗ್ತಾ ಇದೆ ಅಂದ್ಕೊಂಡು, ನಿತ್ಯ ಅವರೇ 1 ಮಿನಿಟ್ ಬಂದೆ ಅಂತ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು, ಐ ನೋ ಬ್ರೋ, ಸಿಸ್ಟರ್ ಇನ್ ಲಾ ಅಂದರೆ ನಿಮಗೆ ಎಷ್ಟು ಇಷ್ಟ ಅಂತ, ನಾನು ಅವ್ರಿಗೆ ಹೆಲ್ಪ್ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂತಲೂ ಅರ್ಥ ಆಯಿತು, ಅದಕ್ಕೆ ತಾನೇ ನೀವು ಹೆಲ್ಪ್ ಮಾಡಬೇಕು ಅಂತ ತಾನೇ ನಾನು ಅಲ್ಲಿಂದ ಬಂದಿದ್ದು ಅಂತ ನಗ್ತಾ ನೋಡ್ತಾ ನಿಂತ. ನಿತ್ಯ, ಸರ್ ಪ್ಲೀಸ್ ಸರ್, ಆಗ್ತಿಲ್ಲ, ಕೈ ಬಿಟ್ಬಿಡ್ತೀನಿ. ಶರತ್, ಬಿಟ್ಬಿಡು, ನನಗೇನು, ಆಮೇಲೆ ಬಿದ್ದು ಸೊಂಟ ಮುರ್ಕೊಂಡ್ರೆ ನಾನು ಜವಾಬ್ದಾರಿ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ನಿತ್ಯ, ಅವನು ಹಾಗೆ ಹೇಳಿದ ಮಾತಿಗೆ ಹಿಡಿದ ಕೈ ಬಿಟ್ಬಿಟ್ಲು. ಮೇಲಿಂದ ಕೆಳಗೆ ಬರೋಳೆ ಗೊಂಬೆ ರೀತಿ ಹಿಡ್ಕೊಂಡೆ ಶರತ್. ಇಬ್ಬರು ಒಬ್ರನ್ನೊಬ್ರು ಹಾಗೇ ನೋಡ್ತಾ ಕಳೆದೇ ಹೋದರು. ಶರತ್ ಅವಳನ್ನ ಎತ್ಕೊಂಡೇ ಇದ್ದ. ಹರ್ಷ ಅದನ್ನು ನೋಡಿ, ವಾವ್ ಬ್ರೋ, ವಾಟ್ ಅ ಕ್ಯಾಚ್ ಅಂದ್ಕೊಂಡು ಅವ್ರ ಹತ್ರ ಬರ್ತಾನೆ. ಹರ್ಷ ಬಂದದ್ದು ನೋಡಿ ನಿತ್ಯನ ಕೆಳಗೆ ಬಿಟ್ಟ ಶರತ್. ಹರ್ಷ ತನಗೇನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ, ಥ್ಯಾಂಕ್ ಯು ಬ್ರೋ, ನಾನು ಬರೋ ಅಷ್ಟರಲ್ಲಿ ನಿತ್ಯ ಅವರಿಗೆ ನೀವೇ ಹೆಲ್ಪ್ ಮಾಡಿದ್ರಿ ಅಂತ ಹೇಳ್ತಾನೆ. ಲಾವಣ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಏನಾಯಿತು, ಯಾರು ಹಾಕಿ ಕೂಕ್ಕೊಂಡಿದ್ದು ಅಂತ ಕೇಳಿದ್ಲು. ಅವ್ರ ಮೂವರು ಕೂಡ ಅವಳ ಮಾತಿಗೆ ಏನೂ ರೆಸ್ಪಾನ್ಸ್ ಕೊಡೋದಿಲ್ಲ. ನಿತ್ಯ ಮೊಣಕೈ ತರ್ಚಿತ್ತು, ಅದನ್ನು ನೋಡ್ಕೊಳ್ತಾ ಉಫ್ ಮಾಡ್ತಾ ಇದ್ಲು. ಶರತ್ ಅದನ್ನು ನೋಡಿ, ನಿತ್ಯ ಕೈ ಪೆಟ್ಟಾಗಿದೆಯಾ, ಎಲ್ಲಿ ನೋಡೋಣ ಅಂತ ಕೈ ಹಿಡಿದು ನೋಡ್ತಾನೆ. ಅದನ್ನು ನೋಡಿದ ಲಾವಣ್ಯ ನಿತ್ಯನ ಗುರಾಯಿಸಿದ್ಲು. ನಿತ್ಯ ಶರತ್ನ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು, ಬಿಡಿ ಸರ್, ಹೆಲ್ಪ್ ಮಾಡಿ ಅಂದರೆ ಹೆಲ್ಪ್ ಮಾಡ್ತೀನಿ ಅಂತ ಅಡ್ವಾಂಟೇಜ್ ತೊಗೊತಾ ಇದ್ದೀರಾ, ಈ ರೀತಿ ಮುಟ್ಬೇಡಿ ನನ್ನ ಅಂದ್ಲು. ಶರತ್ ಶಾಕ್, ಕೋಪದಲ್ಲಿ ನಿತ್ಯ ಅಂತ ಹೊಡೆಯೋಕೆ ಕೈ ಎತ್ತದ, ಆದರೆ ಹೊಡಿಲಿಲ್ಲ. ಏನಂದೆ, ನಾನು ನಿನ್ನ ಹತ್ರ ಅಡ್ವಾಂಟೇಜ್ ತೊಗೊತಾ ಇದ್ದೀನಾ, ಛೀ ಅಂತ ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಟೋದ. ಯಾಕೆ ಇವಳು ಎಲ್ರಿಗೂ ಈ ಥರ ಬೇಜಾರು ಮಾಡ್ತಾ ಇದ್ದಾಳೆ?
ಹರ್ಷ ನಿತ್ಯನೇ ನೋಡ್ತಾ, ನೋ, ಸಮಥಿಂಗ್ ಇಸ್ ರಾಂಗ್. ನಿತ್ಯ ಸಿಸ್ಟರ್ ಇನ್ ಲಾ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಅದು ಬ್ರೋ ಜೊತೆ ಯಾಕೆ ಈ ರೀತಿ ನಡ್ಕೋತಾ ಇದ್ದಾರೆ. ತಾನು ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ. ನಿತ್ಯ ತನ್ನ ರೂಮ್ನಲ್ಲಿ ತಾನು ಮಾಡಿದ ತಪ್ಪಿಗೆ ತನ್ನ ಕಪಾಳಕ್ಕೆ ತಾನೇ ಹೊಡೆದ್ಕೊಳ್ತಾ, ನನಗೆ ಕ್ಷಮಿಸ್ಬಿಡಿ ಸರ್, ನೀವು ಎಂಥ ಅಪ್ರಂಜಿ ಅಂತ ನಂಗೆ ಗೊತ್ತು, ಆದರೆ ನಾನು ನಿಮ್ಮನ್ನು ಛೀ 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 ಪಾಪಿ ಪಾಪಿ ನಾನು ಅಂತ ಅಳ್ತಾ ಕೂತಿದ್ಲು. ಲಾವಣ್ಯ ಟೆರೆಸ್ ಮೇಲೆ ನಿಂತು ಕಾಲ್ನಲ್ಲಿ ಮಾತಾಡ್ತಾ ಇದ್ಲು. ರಾಹುಲ್ ಬೈಕ್ನಲ್ಲಿ ಶರತ್ನ ಮನೆಗೆ ಬಂದು ಇಳ್ದ. ಅದನ್ನು ನೋಡಿದ ಲಾವಣ್ಯ, ಓ, ನನ್ನ ದಾರಿಗೆ ಅಡ್ಡ ಇರೋ ಇನ್ನೊಂದು ಮುಳ್ಳು, ಇದನ್ನು ಈಗಲೇ ಕಿತ್ತು ಬಿಸಾಕ್ತೀನಿ ಅಂದ್ಕೊಂಡು ನಿತ್ಯ ಹತ್ರ ಬರ್ತಾಳೆ. ನಿತ್ಯ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ತನ್ನ ರೂಮ್ನಿಂದ ಹೊರಗೆ ಬರ್ತಾ ಇದ್ಲು. ಲಾವಣ್ಯ, ಹೆಲೋ, ವೆಯ್ಟ್, ಆಯಿತಾ ಗಂಗೆ ಕಾವೇರಿ ಹರಿಸಿದ್ದು, ಈಗಲೇ ಎಲ್ಲ ಖಾಲಿ ಮಾಡ್ಕೋಬೇಡ, ಇನ್ನೂ ಬಾಕಿ ಇದೆ. ಅದೇ ಆ ನಿನ್ನ ದೇವರು ಕೊಟ್ಟ ಅಣ್ಣ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಕಾಳಜಿ ಅಲ್ವಾ ಅವನಿಗೆ, ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾನೆ ನೋಡು ಅಂದ್ಲು. ಖುಷಿಯಲ್ಲಿ, ಏನು ರಾಹುಲ್ ಅಣ್ಣ ಬಂದಿದ್ದಾರಾ, ಎಲ್ಲಿದ್ದಾರೆ ಅಂತ ಖುಷಿಯಲ್ಲಿ ಹೋಗೋಕೆ ಮುಂದಾಗ್ತಾಳೆ ನಿತ್ಯ. ಲಾವಣ್ಯ ಹೋಗೋಳು ಕೈ ಹಿಡ್ಕೊಂಡು, ನಿಂತ್ಕೊಳ್ಳೆ, ಅವನು ಅಲ್ಲಿಂದ ಬರ್ತಾನೆ, ನೀನು ಹೋಗಿ ಅತಿಥಿ ಸತ್ಕಾರ ಮಾಡಲಿ ಅಂತಲ್ಲ ನಾನು ನಿನಗೆ ಬಂದು ವಿಷಯ ಹೇಳಿದ್ದು. ಅವನು ಎಷ್ಟು ಖುಷಿಯಾಗಿ ಬಂದಿದ್ದಾನೋ ಅಷ್ಟೇ ಬೇಜಾರು ಮಾಡ್ಕೊಂಡು ಹೋಗಬೇಕು, ಹೋಗೋ ಹಾಗೆ ನೀನು ಮಾಡಬೇಕು, ಮಾಡ್ತೀಯಾ ಅಷ್ಟೇ ಅಂದ್ಲು. ನಿತ್ಯ ಅದನ್ನು ಕೇಳಿ, ಲಾವಣ್ಯ ಪ್ಲೀಸ್ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದೆಯಾ, ರಾಹುಲ್ ಅಣ್ಣ ಅಪರೂಪಕ್ಕೆ ಇಲ್ಲಿಗೆ ಬಂದಿದ್ದಾನೆ, ಅವನನ್ನು ಹೇಗೆ ಬಂದಿದ್ದಾನೋ ಹಾಗೆ ಹೋಗೋದಕ್ಕೆ ಬಿಡು ಅಂತ ಹೇಳಿದ್ಲು. ಲಾವಣ್ಯ, ನಾನು ಹೇಳ್ದಾಗೆ ನೀನು ಕೇಳಬೇಕು ಅಷ್ಟೇ, ನೀನು ಹೇಳ್ದಾಗ ನಾನು ಕೇಳೋದಿಲ್ಲ. ಇವತ್ತೇ ನೀನು ನಿಮ್ಮ ಅಣ್ಣ ತಂಗಿ ಸಂಬಂಧಕ್ಕೆ ಎಳ್ಳು ನೀರು ಬಿಡಬೇಕು, ಇಲ್ಲ ಅಂದರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ತನ್ನ ಕೈ ನೋಡಿಕೊಂಡ್ಳು. ಹರ್ಷ ರಾಹುಲ್ನ ನೋಡಿ, ಓ ಹರ್ಷ ಬ್ರೋ, ಹಾಯ್, ಹೌ ಆರ್ ಯು ಅಂದ. ರಾಹುಲ್, ಫೈನ್ ಹರ್ಷ, ಆ್ಯಂಡ್ ಯು. ಹರ್ಷ, ಸೂಪರ್ ಬ್ರೋ, ಬನ್ನಿ ಬ್ರೋ ಕೂತ್ಕೊಡಿ. ಶರತ್ ನಿತ್ಯ ಮಾತಿಂದ ತುಂಬ ಡಿಸ್ಟರ್ಬ್ ಆಗಿದ್ದ, ಅರ್ಜೆಂಟ್ನಲ್ಲಿ ಹೊರಗೆ ಹೋಗ್ತಾ ಇದ್ದ. ರಾಹುಲ್ನ ನೋಡಿ, ಓಹ್ ರಾಹುಲ್, ಯಾವಾಗ ಬಂದ್ರಿ, ಹೇಗಿದ್ದೀರಾ ಅಂದ. ರಾಹುಲ್, ಚೆನ್ನಾಗಿದ್ದೀನಿ ಶರತ್, ಈಗಷ್ಟೇ ಬಂದೆ, ನಿತ್ಯನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ. ಶರತ್ ನಿತ್ಯ ಅಂದ ತಕ್ಷಣ ಮತ್ತೆ ಡಲ್ಲಾಗಿ, ಓಹ್ ಒಳಗಿದ್ದಾಳೆ ಅನಿಸುತ್ತೆ, ಹೋಗಿ ನೋಡಿ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗಬೇಕು ಅಂತೇಳಿ ಹೊರಟ. ರಾಹುಲ್ ಶರತ್ ಡಲ್ಲಾಗಿರೋದು ಅಬ್ಸರ್ವ್ ಮಾಡಿ, ಹರ್ಷ ಶರತ್ ಯಾಕೆ ಡಲ್ಲಾಗಿ ಇರೋ ಹಾಗಿದ್ದಾರೆ, ಏನಾಯಿತು ಅಂತ ಕೇಳ್ದ. ಹರ್ಷ, ಏನು ಹೇಳೋದು ಬ್ರೋ, ನಮ್ಮ ಮನೇಲಿ ಏನು ನಡೀತಾ ಇದೆ ಅಂತಲೇ ಅರ್ಥ ಆಗ್ತಿಲ್ಲ, ಎಲ್ಲ ಸರಿ ಇದೆ ಅನಿಸಿದ್ರೆ ಏನೂ ಸರಿ ಇಲ್ಲ ಅಂದ. ರಾಹುಲ್, ಏನು ಹರ್ಷ, ಏನು ಸರಿ ಇಲ್ಲ, ನಿತ್ಯ ಶರತ್ಗೆ ಎಲ್ಲ ಸತ್ಯ ಹೇಳಿದ್ಲಾ. ಹರ್ಷ, ಬ್ರೋ ಒಬ್ಬರು ಒಂದೊಂದು ರೀತಿ ಆಡ್ತಾ ಇದ್ದಾರೆ, ಇಷ್ಟು ದಿನ ಸತ್ಯ ಹೇಳೋಕೆ ಕಾಯ್ತಾ ಇದ್ದ ಸಿಸ್ಟರ್ ಇಲ್ಲ, ಈಗ ಸಡನ್ನಾಗಿ ಸತ್ಯ ಗೊತ್ತಾಗಲೇಬಾರ್ದು ಅಂತ ಇದ್ದಾರೆ. ಅವರು ಹೋಗಲಿ, ನಾವು ಹೇಳಿದ್ರೆ ಬ್ರೋ ಅದನ್ನು ನಂಬೋಕೆ ರೆಡಿ ಇಲ್ಲ ಬ್ರೋ, ನನಗಂತೂ ಏನು ಮಾಡೋದಂತ ಅರ್ಥ ಆಗ್ತಾ ಇಲ್ಲ ಬ್ರೋ ಅಂದ. ರಾಹುಲ್, ಏನು ನಿತ್ಯ ಸತ್ಯ ಹೇಳೋದೇ ಬೇಡ ಅಂತ ಇದ್ದಾಳಾ, ಯಾಕೆ. ಹರ್ಷ, ಐ ಡೋಂಟ್ ನೋ ಬ್ರೋ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿತ್ಯ ಸಿಸ್ಟರ್ ಇನ್ ಲಾ ಬಿಹೇವಿಯರ್ ಡಿಫ್ರೆಂಟ್ ಆಗಿದೆ. ಬೆಳಿಗ್ಗೆ ಏನು ಮಾಡಿದ್ರು ಗೊತ್ತಾ, ಶರತ್ ಬ್ರೋಗೆ ಹರ್ಟ್ ಆಗೋಗಿ ಮಾತಾಡಿದ್ರು ಅಂದ. ರಾಹುಲ್, ಹೌದಾ, ಈಗ ಎಲ್ಲಿ ಅವಳು, ನಾನು ಮಾತಾಡ್ತೀನಿ ಅವಳ ಜೊತೆ ಅಂತ ಹೋಗ್ತಾನೆ.